ಇನ್ನು ಬೆಂಗಳೂರಿನಲ್ಲಿ ಕೋವಿಡ್ ಆತಂಕ ಇದ್ರೂ ಕೂಡ ಪಾಲಿಕೆ ಮಾತ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಅದರಲ್ಲೂ ಕೋವಿಡ್ ಮುಗ್ದೇ ಹೋಗಿದೆ ಅನ್ನುವಂಥ ಒಂದು ಭಾವನೆ ಸಹಜವಾಗಿಯೇ ಅನೇಕ ಅಧಿಕಾರಿಗಳಲ್ಲಿ, ಅನೇಕ ಪಾಲಿಕೆಗಳಲ್ಲಿ ಈಗ ಕಂಡು ಬರ್ತಾ ಇದೆ. ತುಕ್ಕು ಹಿಡಿದು ಮೂಲೆ ಸೇರಿದೆ ಮಿಸ್ಟ್ ಕೆನಾನ್ ವಾಹನಗಳು, ಅಂದರೆ ಪಾಲಿಕೆ ಆವರಣದಲ್ಲಿ ಮೂಲೆ ಸೇರಿದಂಥ ಔಷಧ ಸಿಂಪಡಣೆ ವಾಹನಗಳು. ಸಾಮಾನ್ಯವಾಗಿ ಕರೋನಾ ಸಂದರ್ಭದಲ್ಲಿ ನೋಡಿರ್ತೀರಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನು, ಸ್ಯಾನಿಟೈಸರ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಈಗ ಅದೆಲ್ಲವೂ ಕೂಡ ಮೂಲೆ ಸೇರಿದೆ. ಒಂದೊಂದು ವಾಹನಕ್ಕೆ 50 ಲಕ್ಷ ಖರ್ಚು ಮಾಡಿದಂಥ ಪಾಲಿಕೆ, ಆದರೆ ಈಗ ಅದನ್ನು ಮೂಲೆಗೆ ಸೇರಿಸ್ಬಿಟ್ಟಿದೆ. ಕೋವಿಡ್ ಮುಗಿದ ಬಳಿಕ ವ್ಯರ್ಥವಾಗಿ ನಿಂತಿರುವಂಥ ವಾಹನಗಳು ಧೂಳು ಹಿಡಿದಿವೆ. ಲಕ್ಷ ಮೌಲ್ಯದ ಮಿಸ್ಟ್ ಕೆನಾನ್ ವಾಹನ, ಅದನ್ನು ಯಾರೂ ಕೂಡ ಈಗ ನೋಡುವಂಥ ಪರಿಸ್ಥಿತಿಯಲ್ಲೇ ಇಲ್ಲ. ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ ಯಾವ ರೀತಿ ಅಲ್ಲೇ ಪಾಲಿಕೆಯಲ್ಲೇ ನಿಂತೋಗ್ಬಿಟ್ಟಿದೆ ಎಲ್ಲವೂ ಕೂಡ. ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಸಿಂಪಡಣೆಯನ್ನು ಮಾಡಲಾಗ್ತಾ ಇತ್ತು. ಸ್ಯಾನಿಟೈಸರ್ ಮಾದರಿಯಲ್ಲಿ ಔಷಧ ಏನಿರ್ತಿತ್ತು, ಆ ಔಷಧ ಸಿಂಪಡಣೆಯನ್ನು ರಸ್ತೆ ಬದಿಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲೆಲ್ಲವೂ ಕೂಡ ಈ ಒಂದು ಕ್ಯಾನನ್ಗಳ ಮೂಲಕ ಸಿಂಪಡಣೆ ಮಾಡಲಾಗ್ತಾಯಿತ್ತು. ಆದರೆ ಈಗ ಆ ದೃಶ್ಯಗಳು ಕಂಡುಬರ್ತಾ ಇಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹೇಗಿದೆ ಗ್ರೌಂಡ್ ರಿಪೋರ್ಟ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡೋಣ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಪಾಲಿಕೆ ಕೋವಿಡನ್ನು ತಡೆಗಟ್ಟೋದಕ್ಕೆ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆದರೆ ಒಂದು ಕಡೆ ಎಲ್ಲೋ ಪಾಲಿಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಪಾಲಿಕೆ ಆವರಣದಲ್ಲಿ ನಿಂತಿರ್ತಕ್ಕಂಥ ಈ ವಾಹನಗಳು ಪಾಲಿಕೆ ಕೋವಿಡ್ನ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇರುವಂಥದ್ದು. ಈ ವಾಹನಗಳನ್ನ ನೀವು ನೋಡಿರ್ತೀರಾ. ಅಂದರೆ ಸುಮಾರು 2 ವರ್ಷಗಳ ಹಿಂದೆ ಏನು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಬೀದಿಗಳಲ್ಲೂ ಕೂಡ ಈ ಒಂದು ಮಿಸ್ಟ್ ಕೆನಾನ್ ವಾಹನಗಳು ಔಷಧಿ ಸಿಂಪಡಣೆ ಕೆಲಸವನ್ನು ಮಾಡಿತ್ತು. ಆದರೆ ಕೋವಿಡ್ ಮುಗಿದ ಬಳಿಕ ಇದು ಯಾವ ಸ್ಥಿತಿಗೆ ತಲುಪಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಸುಮಾರು ಒಂದು ವಾಹನಕ್ಕೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ BBMP ತನ್ನ 8 ವಲಯಗಳಿಗೆ ವಾಹನಗಳನ್ನ ಖರೀದಿ ಮಾಡಿರುತ್ತೆ. ಅದಾದ ಬಳಿಕ ಕೋವಿಡ್ ಮುಗಿದ ನಂತರ ಕೇಂದ್ರ ಕಚೇರಿ ಆವರಣದಲ್ಲಿ ಈ ವಾಹನಗಳನ್ನ ತಂದು ಈ ರೀತಿ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಸದ್ಯ ಇವತ್ತೇನು ಟೆಕ್ನಿಕಲ್ ಕಮಿಟಿ ಜೊತೆ ಸಭೆ ಕೂಡ ನಡೀತಾ ಇದೆ. ಅಲ್ಲದೆ BBMP ಕೂಡ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದೆ. ಆದರೆ ಒಂದು ವೇಳೆ ಏನಾದರೂ ಮತ್ತೊಮ್ಮೆ ಅದೇ ರೀತಿಯ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ BBMP ಸಿದ್ಧವಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಈ ವಾಹನಗಳು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಒಂದು ಲಕ್ಷ ಬಂಡವಾಳವನ್ನು ಹಾಕಿ, ಜನರ ತೆರಿಗೆ ದುಡ್ಡನ್ನು ಹಾಕಿ ವಾಹನಗಳನ್ನ ಖರೀದಿ ಮಾಡಿದ್ರು. ಆದರೆ ಈಗ ಯಾವ ರೀತಿಯ ದುಸ್ಥಿತಿಯಲ್ಲಿದೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಆ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಈಗ ಏನಾದರೂ ಮತ್ತೆ ಕೋವಿಡ್ನ ಅದೇ ಸ್ಥಿತಿ ಉದ್ಭವ ಆದರೆ ಅಂಥ ಸಂದರ್ಭದಲ್ಲಿ ಈ ವಾಹನಗಳು ಅಗತ್ಯಕ್ಕೆ ಬರುತ್ತಾ, ಆ ಒಂದು ಸಮಯಕ್ಕೆ ಬಳಕೆಗೆ ಬರುತ್ತಾ ಅನ್ನೋದನ್ನ BBMP ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ನಡೆಸಿಲ್ಲ. ಸದ್ಯ ಈಗಾಗಲೇ ಏನು ಕೋವಿಡ್ನ ಪ್ರಕರಣಗಳು ಕೂಡ ಒಂದಷ್ಟು ಕಡೆಗಳಲ್ಲಿ ಹೊಗೆಯಾಡ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬೆಂಗಳೂರಲ್ಲೂ ಕೂಡ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ. ಇದೆಲ್ಲರ ಮಧ್ಯೆ ಏನಾದರೂ ಟೆಕ್ನಿಕಲ್ ಕಮಿಟಿ ಅಡ್ವೈಸರಿಯನ್ನು ಕೊಟ್ಟರೆ, ಮತ್ತೊಮ್ಮೆ ಔಷಧ ಸಿಂಪಡಣೆಗೆ ಸ್ಯಾನಿಟೈಸ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟರೆ ಈ ವಾಹನಗಳು ಬಳಕೆಗೆ ಬರುತ್ತಾ ಅನ್ನೋದನ್ನ BBMP ಪರಿಶೀಲನೆ ಮಾಡಿಸ್ಬೇಕು. ಆದರೆ ಇದರ ಬಗ್ಗೆ ಯಾಕೋ ಅಧಿಕಾರಿಗಳು ಇನ್ನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಚಿತ್ರಣಗಳು ನಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಸದ್ಯ ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ವಾಹನಗಳ ಸ್ಥಿತಿ ಯಾವ ರೀತಿ ಇದೆ, ಇದು ಈಗ ಬಳಕೆಗೆ ಬರುತ್ತಾ ಅನ್ನೋದನ್ನ ಇನ್ನಾದರೂ ಪರಿಶೀಲಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.